ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಂಜನಾಯ್ಕ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಅಧಿಸೂಚನೆ ಅನ್ನುವಂಥದ್ದು ಹೊರಬಿದ್ದಿರುವಂಥದ್ದು. ನೋಡಿ, ಒಟ್ಟು ಹುದ್ದೆಗಳು ಎಷ್ಟಿದಾವಪ್ಪ ಅಂದರೆ ನಾನ್ HK 3395, ಹಾಗೆ HKಯಲ್ಲಿ 596 ಹುದ್ದೆಗಳಿದ್ದಾವೆ. ನೋಡಿ, ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಆಗುವಂಥ ಡೇಟ್ ಯಾವುದಪ್ಪ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ, 8/6/2026. ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 3/7/2026 ನೀವು ಅರ್ಜಿಯನ್ನು ಸಲ್ಲಿಸಬಹುದು. PU ಪಾಸ್ ಆದಂತಹ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಿ. ನೋಡಿ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ನಮ್ಮ ಅಕಾಡೆಮಿಯ ವತಿಯಿಂದ ನಾವು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕೋರ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಆಫ್ಲೈನ್ ಕೋರ್ಸ್ ಅನ್ನುವಂಥದ್ದು 45 ಡೇಸ್ ಇರುತ್ತೆ, 45 ದಿನಗಳ ಒಂದು ಕೋರ್ಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದೇ 10ನೇ ತಾರೀಕು 10/6/2026 ಹೊಸ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ನೋಡಿ, ಹಾಗೆ ಆನ್ಲೈನ್ ಕೋರ್ಸನ್ನು ನೀವು ಪರ್ಚೇಸ್ ಮಾಡ್ಕೋಬೇಕಂದ್ರೆ ಪ್ಲೇಸ್ಟೋರಲ್ಲಿ ಸ್ಪರ್ಧಾ ಕರ್ನಾಟಕ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ ಆನ್ಲೈನ್ ಕ್ಲಾಸು ಕೂಡ ನಿಮಗೆ ಸಿಗುತ್ತೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ 9071673831 ಅಥವಾ 32 ನಂಬರಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತಹ ಕೆಲವೊಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ನೋಡಿ, ಆ MCQ ಕ್ವಶನ್ಸ್ ಅನ್ನುವಂಥದ್ದು ಏನು 2026ರಲ್ಲಿ ನೀವು ಪೊಲೀಸ್ ಹುದ್ದೆಗೆ ಆಲ್ರೆಡಿ ಬಹಳಷ್ಟು ಮಂದಿ ಓದಿದಿರಿ, ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡ್ಕೊಂಡಿದ್ದೀರಿ. ನಿಮಗೆಲ್ಲ ಈ ಪ್ರಶ್ನೆಗಳು ಹೇಗೆ ಬರ್ತವೆ, ಅದನ್ನು ಯಾವ ರೀತಿ ಆನ್ಸರ್ ಮಾಡಬೇಕು ಎನ್ನುವಂತಹ ಒಂದು ಮಾಹಿತಿ ನಿಮಗೆ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಅಕಾಡೆಮಿ ವತಿಯಿಂದ ಆಲ್ಮೋಸ್ಟ್ ಕ್ವಶನ್ಸನ್ನೇ ಅನಾಲಿಸಿಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿಯೋಗ್ರಫಿ ರಿಲೇಟೆಡ್ ಆದಂತಹ ಒಂದು MCQ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲೂ ಕೂಡ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡಿದ್ದೆ. ಅಪ್ ಟು ನಿಮಗೆ ಎಕ್ಸಾಮ್ ಬರೋವರೆಗೂ ಕೂಡ ಈ ಜಿಯೋಗ್ರಫಿ ವಿಷಯದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾತಾಡ್ತಾ ಹೋಗ್ತೀನಿ. ನಿಮಗೇನಿಲ್ಲ ಅಂದರೂ ಒಂದು 300 ಅಬೋವ್ ಕ್ವಶನ್ಸನ್ನು ಅನಾಲಿಸಿಸ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಇದು ಸೆಕೆಂಡ್ ವಿಡಿಯೋ ಆಗಿರುತ್ತೆ. ನೀವು ಫಸ್ಟ್ ವಿಡಿಯೋ ವಾಚ್ ಮಾಡಿ ನಂತರ ಸೆಕೆಂಡ್ ವಿಡಿಯೋನು ಕೂಡ ನೋಡಿದರೆ ನಿಮಗೆ ಒಂದು ಕಂಟಿನ್ಯೂ ಆಗಿರುವಂತಹ ಒಂದು ಕ್ವಶನ್ ಸೀರೀಸ್ಗಳು ನಿಮಗೆ ಸಿಗ್ತಾ ಹೋಗ್ತವೆ. ಹಾಗಾದರೆ ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಪ್ರತಿದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ, ನೀವು ವಾಚ್ ಮಾಡಿ. ಹಾಗೆ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಿಂದ ನಾವು ಈ ಟೀಚರ್ ರಿಕ್ರೂಟ್ಮೆಂಟಿಗೆ ಸಂಬಂಧಪಟ್ಟಂತೆ HSTR, GPSTR, TET ಮತ್ತು PSTR ಇವೆಲ್ಲ ಕೋರ್ಸ್ಗಳು ನಿಮಗೆ ಆನ್ಲೈನ್ ಮೂಲಕನೂ ಕೂಡ ಸಿಗುತ್ತೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಯಾಕಂದರೆ ನೆಕ್ಸ್ಟ್ ನೋಟಿಫಿಕೇಶನ್ ಆಗುವಂತಹ ಎಲ್ಲ ಸಾಧ್ಯತೆಗಳಿರುವಂಥದ್ದೇ ಈ ಟೀಚರ್ ರಿಕ್ರೂಟ್ಮೆಂಟ್. ಓಕೆ, ಈ ಆನ್ಲೈನ್ ಕೋರ್ಸ್ ಬಗ್ಗೆ ಇಷ್ಟು ಮಾಹಿತಿಯನ್ನು ನೀವು ತಿಳ್ಕೊಳ್ಳಿ. ಹಾಗಾದರೆ ಇವತ್ತಿನ ಸೆಕೆಂಡ್ ವಿಡಿಯೋದ ಮೊದಲನೇ ಪ್ರಶ್ನೆ ಯಾವುದು ಅಂತ ನೋಡೋದಾದರೆ, ನೋಡಿ ಸ್ನೇಹಿತರೆ, ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು ಅಂತ ಇದೆ. ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್ ಯಾವುದು ಅಂತ ಕೇಳಿರುವಂಥದ್ದು. ಪ್ರಪಂಚದ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು ಅಂತ ಕೇಳಿದರೆ ಇಲ್ಲಿ 4 ಆಪ್ಷನ್ ಅನ್ನು ಕೊಟ್ಟಿದ್ದಾನೆ. ಶ್ರೀನಗರ, ಕಠ್ಮಂಡು, ಸಿಯಾಚಿನ್, ಡೆಹ್ರಾಡೂನ್ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಸಿಯಾಚಿನ್ ಅನ್ನ ಪ್ರಪಂಚದ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಈ ಸಿಯಾಚಿನ್ ಬಗ್ಗೆ ಮತ್ತಾವ್ಯಾವ ರೀತಿಯಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ಬೋದು. ವರ್ಲ್ಡ್ ಹೈಯೆಸ್ಟ್ ಬ್ಯಾಟಲ್ ಗ್ರೌಂಡ್ ಅಂತ ಕೇಳಿದರೆ ಯಾವುದನ್ನು ಆನ್ಸರ್ ಮಾಡಬೇಕು? ಸಿಯಾಚಿನ್ ಪ್ರದೇಶವನ್ನೇ ಆನ್ಸರ್ ಮಾಡಬೇಕಾಗತ್ತೆ. ಹಾಗಾದರೆ ಈ ಸಿಯಾಚಿನ್ ಅನ್ನೋದು ಎಲ್ಲಿದೆ ಅಂಥೇಳಿ ನೋಡ್ಕೊಳ್ಳಿ. ನೋಡಿ, ಭಾರತದ ಒಂದು ನಕ್ಷೆಯಲ್ಲಿ ಸಿಯಾಚಿನ್ ಕಂಡುಬರುವಂಥ ಭಾಗ ಯಾವುದಪ್ಪ ಅಂದರೆ ಇದೇ ಭಾಗದಲ್ಲಿ ಕಂಡುಬರುತ್ತೆ. ಈ ಸಿಯಾಚಿನ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತಪ್ಪ ಅಂದರೆ ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಯಾವ ಯೂನಿಯನ್ ಟೆರಿಟರಿಯಲ್ಲಿದೆ ಅಂತ ಕೇಳಿದರೆ ಅದು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುವಂಥದ್ದೇ ಈ ಸಿಯಾಚಿನ್. ಈ ಪ್ರದೇಶವನ್ನೇ ಪ್ರಪಂಚದ ಅತಿ ಎತ್ತರವಾದ ಯುದ್ಧ ಭೂಮಿ ಅಂತಾನೆ ಕರೆಯುವಂಥದ್ದು. ಹಾಗಾದರೆ ಈ ಸಿಯಾಚಿನ್ ಅನ್ನುವಂಥದ್ದು ಒಂದು ಹಿಮ ನದಿನೂ ಕೂಡ ಆಗಿರುತ್ತೆ. ಯಾವ ಕೆಟಗರಿಗೆ ಸೇರುತ್ತಪ್ಪ ಅಂದರೆ ಭಾರತದ ಅತಿ ಉದ್ದ ಹಿಮ ನದಿ ಯಾವುದು ಅಂತ ಕೇಳಿದರೆ, ಲಾಂಗೆಸ್ಟ್ ಗ್ಲೇಸಿಯರ್ ಇನ್ ಇಂಡಿಯಾ ಅಂತ ಕೇಳಿದರೆ ಅದಕ್ಕೂ ಕೂಡ ನಾವು ಯಾವುದನ್ನು ಆನ್ಸರ್ ಮಾಡಬೇಕು? ಸಿಯಾಚಿನನ್ನೇ ಆನ್ಸರ್ ಮಾಡಬೇಕಾಗತ್ತೆ. ನೋಡಿ, ಈ ಸಿಯಾಚಿನ್ ಪ್ರದೇಶ ಏನಿದೆಯಲ್ಲ, ಈ ಹಿಮ ನದಿ ಎನ್ನುವಂತಹ ಏರಿಯಾ ಏನಿದೆಯಲ್ಲ, ಇದು ಭಾರತ ಮತ್ತು ಪಾಕಿಸ್ತಾನದ ನಡುವಿನ POK ಏರಿಯಾದಲ್ಲಿದ್ದಂತಹ ಒಂದು ಪ್ರದೇಶವಾಗಿತ್ತು, ಅಥವಾ ಈ ಗ್ಲೇಸಿಯರ್ ಏರಿಯಾ POKಯಲ್ಲಿತ್ತು. 1984ರಲ್ಲಿ ಆಪರೇಷನ್ ಮೇಘದೂತ ಅಂತೇಳಿ ಕಾರ್ಯಾಚರಣೆಯನ್ನು ಕೈಗೊಂಡು
ಆ ಒಂದು ಪ್ರದೇಶವನ್ನು ಅಥವಾ ಸಿಯಾಚಿನ್ ಭಾಗವನ್ನು ಭಾರತೀಯ ಮಿಲಿಟರಿ ಪಡೆ ಅನ್ನೋದು ಅದನ್ನು ಸಂಪೂರ್ಣವಾಗಿ ಭಾರತದ ವಶಕ್ಕೆ ಪಡ್ಕೊಳ್ತು. ಅದು ಆಪರೇಷನ್ ಯಾವುದು ಅಂತ ಕೇಳಿದರೆ ಆಪರೇಷನ್ ಮೇಘದೂತ ಅಂತಾನೆ ತಿಳ್ಕೊಂಡಿರಬೇಕು. ಯಾವ ಇಯರಲ್ಲಿ? 1984ರಲ್ಲಿ ಸಿಯಾಚಿನನ್ನು ಭಾರತದ ಆರ್ಮಿಯವರು ಕಂಪ್ಲೀಟ್ ತನ್ನ ವಶಕ್ಕೆ ಪಡೆದಿರೋದನ್ನು ನೋಡ್ಬೋದು. ಈಗ ಸಿಯಾಚಿನ್ ಎನ್ನುವಂಥದ್ದು ಯಾವುದೇ ಡಿಸ್ಪ್ಯೂಟಲ್ಲಿ ಇಲ್ಲ, ಅಂದರೆ ವಿವಾದದಲ್ಲಿರುವಂತಹ ಒಂದು ಪ್ರದೇಶವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗೆ ಈ ಸಿಯಾಚಿನ್ ಇದೆಯಲ್ಲ, ಸಿಯಾಚಿನ್ ಭಾಗದಲ್ಲಿ ಒಂದು ನದಿ ಉಗಮವಾಗುತ್ತೆ. ಇದು ಕೂಡ ಎಕ್ಸಾಮಲ್ಲಿ ಬಂದಿರುವಂಥದ್ದು. ಯಾವ ನದಿ ಅಂತ ಕೇಳಿದರೆ ನುಬ್ರಾ ಎನ್ನುವಂತಹ ಒಂದು ನದಿ ಉಗಮವಾಗುತ್ತೆ. ಹಾಗಾದರೆ ಸಿಯಾಚಿನ್ ಗ್ಲೇಸಿಯರ್ ಅಲ್ಲಿ ಉಗಮವಾಗುವಂತಹ ನದಿಯ ಹೆಸರು ಏನಂತ ಕೇಳಿದರೆ ನುಬ್ರಾ ಅಂತೇಳಿ. ಹಾಗಾದರೆ ಈ ನುಬ್ರಾ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಶೋಕ್ ನದಿಯ ಉಪನದಿ ಆಗಿರುತ್ತೆ. ಶೋಕ್ ನದಿಯ ಉಪನದಿ ಯಾವುದಪ್ಪ ಅಂದರೆ ಅದು ನುಬ್ರಾವಾಗಿರುತ್ತೆ. ಹಾಗಾದರೆ ಶೋಕ್ ನದಿ ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇದು ಸಿಂಧೂ ನದಿಯ ಉಪನದಿ ಆಗಿರುತ್ತೆ, ರಿವರ್ ಇಂಡಸ್. ನೋಡಿ, ಒಂದು ಸಿಯಾಚಿನ್ ಅಂತ ತಗೊಂಡಾಗ ಎಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು. ನೋಡಿ, ಈ ಸಿಯಾಚಿನ್ ಭಾಗದಲ್ಲಿ ಹುಟ್ಟುವಂಥ ನದಿ ಯಾವುದು? ನುಬ್ರಾ. ನುಬ್ರಾ ಯಾವ ನದಿ ಉಪನದಿ? ಶೋಕ್ ನದಿಯ ಉಪನದಿ. ಹಾಗಾದರೆ ಶೋಕ್ ಯಾವ ನದಿ ಉಪನದಿ ಅಂತ ಕರಿತೀವಿ? ಸಿಂಧೂ ನದಿಯ ಉಪನದಿ ಆಗಿರುತ್ತೆ. ಅಷ್ಟೇ ಅಲ್ಲದೆ ಸಿಯಾಚಿನ್ ಎನ್ನುವಂಥದ್ದು ಎತ್ತರವಾದಂತಹ ಯುದ್ಧ ಭೂಮಿ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ಭಾರತದ ಅತಿ ಉದ್ದ ಹಿಮ ನದಿ ಯಾವುದಂತ ಕೇಳಿದ್ರು ಅದು ಸಿಯಾಚಿನ್ ಆಗಿರುತ್ತೆ. ನೋಡಿ, ಸಿಯಾಚಿನ್ ಎನ್ನುವಂಥದ್ದು ಯಾವ ಕೇಂದ್ರಾಡಳಿತ ಪ್ರದೇಶದಲ್ಲಿದೆ ಅಂತ ಕೇಳಿದ್ರೆ ಜಮ್ಮು ಕಾಶ್ಮೀರನೂ ಕೂಡ ಆಪ್ಷನಲ್ಲಿ ಇರುತ್ತೆ. ಬಟ್ ಅದಿರುವಂಥದ್ದು ಲಡಾಖ್ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡುಬರುತ್ತೆ. ಇದಿಷ್ಟು ಮಾಹಿತಿಯನ್ನು ನಾವು ಸಿಯಾಚಿನ್ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ನೋಡಿ, 12ನೇ ಕ್ವಶನ್ ಆಗಿರುತ್ತೆ. ಯಾಕಂದರೆ ಫಸ್ಟ್ ವಿಡಿಯೋದಲ್ಲಿ 10 ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡಿದೆ. ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆಲ್ಲ ತಾಪಮಾನವು ಡ್ಯಾಶ್ ಆಗತ್ತೆ. ಈಗ ನಾರ್ಮಲ್ ಡೆಫಿನೇಷನ್ ಅಂತ ಕರಿತೀವಿ. ಎತ್ತರಕ್ಕೆ ಹೋದಂತೆ ಇದು ಹೈಟ್ ಅಂತ ತಗೊಳ್ಳೋಣ. ಉಷ್ಣಾಂಶ ಏನಾಗ್ತಾ ಬರುತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದು ಕಾಮನ್ ಡೆಫಿನೇಷನ್. ಹಾಗಾದರೆ ಎತ್ತರಕ್ಕೆ, ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆ ಎಲ್ಲ ತಾಪಮಾನ ಏನಾಗ್ತಾ ಹೋಗುತ್ತಪ್ಪ ಅಂದರೆ ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಏನಾಗತ್ತಪ್ಪ ಅಂದರೆ ಎತ್ತರಕ್ಕೆ ಹೋದಂತೆ ಎತ್ತರಕ್ಕೆ ಹೈಟು ಉಷ್ಣಾಂಶನೂ ಕೂಡ ಏನಾಗ್ತಾ ಹೋಗ್ತಾ ಇರುತ್ತೆ, ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಇಂತಹ ಕಂಡೀಷನನ್ನು ಏನಂತ ಕರಿತೀವಿ? ಉಷ್ಣಾಂಶದ ವಿಪರ್ಯಾಯ, ಇನ್ವರ್ಷನ್ ಆಫ್ ಟೆಂಪ್ರೇಚರ್ ಅಂತ ಕರೆಯೋದು. ಯಾಕೆ ಇನ್ವರ್ಷನ್ ಆಫ್ ಟೆಂಪ್ರೇಚರ್ ಯಾಕಾಗತ್ತೆ ಅಂತ ಕೇಳಿದಾಗ ಆ ಸಂದರ್ಭ ಹೇಗಿರುತ್ತಪ್ಪ ಅಂದರೆ ವಿಂಟರ್ ಸೀಸನ್ ಇರುತ್ತೆ, ಚಳಿಗಾಲದ ಅವಧಿ. ನೋಡಿ, ಚಳಿಗಾಲದ ಅವಧಿ ಬಂದಂತಹ ಸಂದರ್ಭದಲ್ಲಿ ಕ್ಲಿಯರ್ ಸ್ಕೈ ಇರುತ್ತೆ, ಶುಭ್ರವಾದಂತಹ ಆಕಾಶ ಇರುತ್ತೆ, ಮೋಡಗಳು ಕಂಡುಬರಲ್ಲ. ಅದರ ಜೊತೆಗೆ ಹಗಲಿನ ಅವಧಿ ಏನಾಗಿರುತ್ತೆ, ಕಡಿಮೆ ಆಗಿರುತ್ತೆ. ರಾತ್ರಿ ಅವಧಿ ಏನಾಗಿರುತ್ತಪ್ಪ ಅಂದರೆ ಜಾಸ್ತಿ ಆಗಿರುತ್ತೆ. ಹಾಗಾಗಿ ಇಲ್ಲಿ ಡೇ ಆ್ಯಂಡ್ ನೈಟಲ್ಲೂ ಕೂಡ ವೇರಿಯೇಷನ್ ಇರೋದನ್ನು ನೋಡ್ಬೋದು. ಈ ಟೈಮಲ್ಲಿ ಏನಾಗುತ್ತಪ್ಪ ಅಂದರೆ ಭೂಮಿ ಹಗಲಿನ ಅವಧಿಯಲ್ಲಿ ಬಿಸಿ ಆಗುತ್ತೆ. ಬಿಸಿಯಾದಂಥ ಭೂಮಿ ಸಂಜೆ ವೇಳೆಗೆ ಭೂ ವಿಕಿರಣದ ಮೂಲಕ ಟೆಂಪ್ರೇಚರನ್ನು ಕ್ಲೈಮೇಟಿಗೆ ಅಥವಾ ವಾತಾವರಣಕ್ಕೆ ಕಳಿಸುತ್ತೆ, ಅಟ್ಮಾಸ್ಫಿಯರಿಗೆ ಹೋಗುತ್ತೆ. ಆ ಒಂದು ಟೆಂಪ್ರೇಚರು ವಾಯುಮಂಡಲಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಟೆಂಪ್ರೇಚರನ್ನು ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಏನಿರಲ್ಲಪ್ಪ ಅಂತ ಕೇಳಿದರೆ ಮೋಡಗಳು ಇರಲ್ಲ, ಕ್ಲಿಯರ್ ಸ್ಕೈ ಇರುತ್ತೆ, ಶುಭ್ರವಾದ ಆಕಾಶ ಇರುತ್ತೆ. ಆಗ ಆಟೋಮೆಟಿಕಲಿ ಏನಾಗುತ್ತೆ, ಉಷ್ಣಾಂಶ ಮೇಲಕ್ಕೆ ಹೋಗ್ತಾ ಇರುತ್ತೆ. ಉಷ್ಣಾಂಶ ಮೇಲಕ್ಕೆ ಹೋದಂತೆ ಹೈಟು ಕೂಡ ಜಾಸ್ತಿ ಆಗುತ್ತೆ, ಟೆಂಪ್ರೇಚರು ಕೂಡ ಏನಾಗ್ತಾ ಹೋಗ್ತಾ ಇರುತ್ತೆ, ಹೆಚ್ಚಾಗಿ ಹೋಗ್ತಾ ಇರುತ್ತೆ. ಇಂತಹ ಕಂಡೀಷನನ್ನು ಇನ್ವರ್ಷನ್ ಆಫ್ ಟೆಂಪ್ರೇಚರ್ ಅಂತಾನೆ ಕರೆಯೋದು. ಸೊ ಈ ಒಂದು ಕಂಡೀಷನ್ ಯಾವಾಗ ಆಗತ್ತೆ ಅನ್ನೋದು ಗೊತ್ತಿರಬೇಕಾಗತ್ತೆ. ಒಟ್ಟಾರೆ ವಾತಾವರಣದಲ್ಲಿ ನಾವು ಮೇಲಕ್ಕೆ ಹೋದಂತೆಲ್ಲ ತಾಪಮಾನವು ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಬಿ ಸಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಓಕೆ, ಸಾರಿ, ಇಲ್ಲಿ ಬಿ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಇದನ್ನು ಬಿ ಮಾಡ್ಕೊಳ್ಳಿ. ಇದು ಸಿ ಆಗಿರುತ್ತೆ, ಇದು ಡಿ ಆಗಿರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಹೋಗೋಣ. 13ನೇ ಪ್ರಶ್ನೆ ಏನಿದೆ ಅಂತ ನೋಡಿ. ಬಟ್ಟೆ ಅಥವಾ ಜವಳಿ ಉದ್ಯಮಕ್ಕೆ ಪ್ರಮುಖವಾದ ಕೇಂದ್ರ ಯಾವುದು? ಟೆಕ್ಸ್ಟೈಲ್ ಇಂಡಸ್ಟ್ರಿ ಆರ್ ಕಾಟನ್ ಇಂಡಸ್ಟ್ರಿ ಫೇಮಸ್ ಆಗಿರುವಂಥದ್ದು ಯಾವ ಪ್ಲೇಸಲ್ಲಿ ಅಂತ ಕೇಳಿರುವಂಥದ್ದು. ಆಪ್ಷನಲ್ಲಿ ಸೂರತ್ ಇದೆ, ದೆಹಲಿ ಇದೆ, ಜೆಮ್ಶೆಡ್ಪುರ ಇದೆ, ಪಂಜಾಬ್ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ನೋಡಿದಾಗ ಸೂರತ್ ಅನ್ನೋದು ಇದಕ್ಕೆ ರೈಟ್ ಆನ್ಸರ್ ಆಗಿರುತ್ತೆ. ಸೂರತ್ ಬಟ್ಟೆ ಅಥವಾ ಜವಳಿ ಕೈಗಾರಿಕೆಗಳಿಗೆ ಅತಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ನಗರ ಅಂತ ಕರಿತೀವಿ. ಯಾವುದನ್ನ? ಸೂರತ್ತನ್ನು. ಸೂರತ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದರೆ ಇದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಸೂರತ್ ಬಿಟ್ಟರೆ ಮತ್ತೊಂದು ಪ್ರಮುಖವಾದಂತಹ ಒಂದು ಸ್ಥಳ ಇದೆ, ಅಹಮದಾಬಾದ್. ಗುಜರಾತ್ನ ಅಹಮದಾಬಾದು ಕೂಡ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ತುಂಬ ಫೇಮಸ್ ಆಗಿರುವಂಥದ್ದು.
ಈ ಗುಜರಾತಲ್ಲಿ ಸೂರತ್ ಮತ್ತು ಅಹಮದಾಬಾದ್ ಬಿಟ್ಟರೆ ಮುಂಬೈಯು ಕೂಡ ಈ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ತುಂಬಾ ಫೇಮಸ್ ಆಗಿರೋದು. ಯಾಕೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಟೆಕ್ಸ್ಟೈಲ್ ಇಂಡಸ್ಟ್ರಿಗಳು ಕಂಡುಬರ್ತವೆ ಮಹಾರಾಷ್ಟ್ರ ಗುಜರಾತ್ ಭಾಗದಲ್ಲಿ ಅಂತ ನೋಡಿದಾಗ ಇಲ್ಲಿ ಕಪ್ಪು ಮಣ್ಣಿನ ಪ್ರದೇಶ ವಿಸ್ತಾರವಾಗಿ ಹರಡ್ಕೊಂಡಿರೋದು. ಈ ಕಪ್ಪು ಮಣ್ಣಿನ ಪ್ರದೇಶ ವಿಸ್ತಾರವಾಗಿ ಹರಡ್ಕೊಂಡಿರೋದ್ರಿಂದ ಈ ಭಾಗದಲ್ಲಿ ಹತ್ತಿಯನ್ನು ಹೆಚ್ಚು ಉತ್ಪಾದನೆ ಮಾಡ್ತಾರೆ. ಅಂದರೆ ಕಾಟನ್ ಪ್ರೊಡಕ್ಷನ್ ಆಗುತ್ತೆ. ಆ ಕಾಟನ್ ಪ್ರೊಡಕ್ಷನ್ ಆಗೋದ್ರಿಂದ ಅಲ್ಲಿ ಇಂಡಸ್ಟ್ರಿಗಳು ಕೂಡ ಏನಾಗಿರ್ತವೆ, ಡೆವಲಪ್ ಆಗಿರೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಸೂರತ್ ಅನ್ನುವಂಥದ್ದು 13ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರವಾಗಿರುತ್ತೆ. ಓಕೆ ಸ್ನೇಹಿತರೆ, ಹಾಗಾದರೆ ಜೆಮ್ಶೆಡ್ಪುರ ಏನಕ್ಕೆ ಫೇಮಸ್ಸು ಅಂತ ಕಾಮೆಂಟಲ್ಲಿ ಆನ್ಸರ್ ಮಾಡ್ತೀರಾ. ನೋಡಿ, ನೀವು ಕ್ವಶನ್ಸನ್ನು ನೋಡ್ತಾ ಹೋಗ್ಬೇಕಾದ್ರೆ ನಿಮಗಾಗಿ ಕೆಲವೊಂದು ಪ್ರಶ್ನೆಗಳನ್ನು ಕೊಟ್ಕೊಳ್ತೀನಿ. ನೋಡಿ, ಜೆಮ್ಶೆಡ್ಪುರ ಅನ್ನುವಂಥದ್ದು ಯಾವುದಕ್ಕೆ ಫೇಮಸ್ಸು ಅಂತೇಳಿ ಕಾಮೆಂಟ್ ಮೂಲಕ ಆನ್ಸರನ್ನು ಮಾಡಿ, ಅಲ್ಲಿ ಯಾವ ಇಂಡಸ್ಟ್ರಿಗಳು ಅತಿ ಹೆಚ್ಚು ಕಂಡು ಬರ್ತಾವೆ ಅಂತೇಳಿ. ಓಕೆ, ನೆಕ್ಸ್ಟು 14ನೇ ಪ್ರಶ್ನೆಗೆ ಹೋಗೋಣ. ಲಡಾಖ್ ಒಂದು ಡ್ಯಾಶ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ನೋಡಿ, ಬಿಸಿಯಾದ ಮರುಭೂಮಿ, ಹಾಟ್ ಡೆಸರ್ಟ್ ಅಂತ. ತಂಪಾದ ಮರುಭೂಮಿ, ಕೋಲ್ಡ್ ಡೆಸರ್ಟ್ ಅಂತ ಕರಿತೀವಿ. ಸೌಮ್ಯ ಮರುಭೂಮಿ, ಉಷ್ಣವಲಯದ ಮರುಭೂಮಿ ಅಂತ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂದರೆ ಬಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ತಂಪಾದ ಮರುಭೂಮಿ ಆಗಿರುತ್ತೆ. ಯಾವುದು? ಲಡಾಖ್ ಅಂಥೇಳಿ. ಇದನ್ನು ಕೋಲ್ಡ್ ಡೆಸರ್ಟ್ ಆಫ್ ಇಂಡಿಯಾ ಅಂತಲೂ ಕೂಡ ಕರೆಯೋದು. ಯಾವುದನ್ನು? ಈ ಲಡಾಖನ್ನು. ನೋಡಿ, ಈ ಲಡಾಖ್ ಶ್ರೇಣಿಯ ಭಾಗ ಅಥವಾ ಲಡಾಖ್ ಅಂತ ಏನಿದೆಯಲ್ಲ, ಇದು ಎಲ್ಲಿ ಯಾವ್ಯಾವ ಶ್ರೇಣಿಯ ನಡುವೆ ಕಂಡುಬರುತ್ತೆ ಅನ್ನೋದು ಗೊತ್ತಿರಬೇಕು ನಮಗೆ. ಈ ಭಾಗವನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಕಾರಕೋರಂ ಶ್ರೇಣಿ ಹಾದೋಗುತ್ತೆ. ಕಾರಕೋರಂ ಶ್ರೇಣಿಯ ನೆಕ್ಸ್ಟ್ ಬರೋದೇ ಲಡಾಖ್ ಶ್ರೇಣಿ. ಅದರ ಕೆಳಗಡೆ ಬರೋದೇ ಜಾಸ್ಕರ್ ಶ್ರೇಣಿ. ಇದು ಕಾರಕೋರಂ, ಇದು ಲಡಾಖ್, ಇದು ಜಾಸ್ಕರ್ ಶ್ರೇಣಿ ಕಂಡುಬರುತ್ತೆ. ಹಾಗಾದರೆ ಈ ಲಡಾಖ್ ಶ್ರೇಣಿಯ ಪ್ರದೇಶವನ್ನೇ ನಾವೇನಂತ ಕರಿತೀವಿ? ತಂಪಾದ ಮರುಭೂಮಿ ಅಂತಾನೆ ಕರೆಯುವಂಥದ್ದು, ಕೋಲ್ಡ್ ಡೆಸರ್ಟ್ ಆಫ್ ಇಂಡಿಯಾ. ಹಾಗೆ ಲಡಾಖ್ ಪ್ರಸ್ಥಭೂಮಿ ಅಂತ ಇದೆ, ಲಡಾಖ್ ಪ್ಲೇಟ್ಯೂ. ಆ ಲಡಾಖ್ ಪ್ಲೇಟ್ಯೂವನ್ನು ರೂಪ್ ಆಫ್ ಇಂಡಿಯಾ, ಭಾರತದ ಮೇಲ್ಛಾವಣಿ ಅಂತಲೂ ಕೂಡ ಕರೀತಾರೆ. ಯಾವುದನ್ನು? ಲಡಾಖ್ ಪ್ರಸ್ಥಭೂಮಿಯನ್ನು. ಹಾಗೆ ಈ ಲಡಾಖ್ ಇದೆಯಲ್ಲ, ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತಗಳು ಅಲ್ಲಿಗೆ ಪ್ರವೇಶ ಮಾಡೋದಿಲ್ಲ. ಹಾಗಾಗಿ ಮಳೆಯ ಪ್ರಮಾಣ ತುಂಬ ಕಡಿಮೆ ಇರುವಂತಹ ಭಾರತದ ಸ್ಥಳಗಳಲ್ಲಿ ಲಡಾಖು ಕೂಡ ಒಂದಾಗಿರುತ್ತೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ ತುಂಬ ಕಡಿಮೆ ಮಳೆ ಬೀಳುವಂತಹ ಒಂದು ಪ್ರದೇಶ. ಯಾಕಂದರೆ ಆ ಹಿಮಾಲಯ ಪ್ರದೇಶದ ಉತ್ತರ ಭಾಗದಲ್ಲಿ ಕಂಡುಬರೋದ್ರಿಂದ ನೈಋತ್ಯ ಮಾನ್ಸೂನ್ ಮಾರುತಗಳು ಅಲ್ಲಿಗೆ ರೀಚ್ ಆಗಲ್ಲ. ಹಾಗಾಗಿ ಇಲ್ಲಿ ಮಳೆ ಅನ್ನುವಂಥದ್ದು ಅತಿ ಕಡಿಮೆ ಬೀಳೋದನ್ನು ನಾವು ನೋಡ್ಬೋದು. ಇದಿಷ್ಟು ಕೂಡ ನಮಗೆ ಈ ಲಡಾಖ್ ಪ್ರದೇಶದ ಬಗ್ಗೆ ಗೊತ್ತಿರಬೇಕಾಗತ್ತೆ. ನೆಕ್ಸ್ಟ್ ಹೋಗೋಣ. ಈ ಕೆಳಗಿನ ಯಾವ ಬೆಳೆಯನ್ನು ಬೆಳೆಯಲು ನೀರನ್ನು ತಡೆಯುವಿಕೆ ಅವಶ್ಯಕತೆವಾಗಿರುತ್ತೆ? ಅಂದರೆ ಯಾವಾಗಲೂ ಆ ಒಂದು ಭೂಪ್ರದೇಶದಲ್ಲಿ ನೀರಿರಬೇಕಾಗತ್ತೆ, ಆ ಗದ್ದೆಗಳ ಪ್ರದೇಶದಲ್ಲಿ ನೀರಿರಬೇಕು. ಅಂತಹ ಬೆಳೆ ಯಾವುದು ಅಂತ ಕೇಳಿದರೆ ಭತ್ತವನ್ನು ಬೆಳಿತೀವಿ. ಭತ್ತ ಅಂದರೆ ಯಾವುದು? ಅಕ್ಕಿಯನ್ನು ಬೆಳೆಯುವಂಥದ್ದು. ಸೊ ಹಾಗಾದರೆ ಆ ಭೂಪ್ರದೇಶದಲ್ಲಿ ನೀರು ಯಾವಾಗಲೂ ನಿಂತಿರಬೇಕಾಗತ್ತೆ. ಅಂಥ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಯಾವುದಪ್ಪ ಅಂದರೆ ಪ್ಯಾಡಿ ಪ್ರೊಡಕ್ಷನ್ ಮಾಡ್ತೀವಿ. ಇಲ್ಲಿ ನೋಡಿ, ಈ ರೀತಿ ಭೂಪ್ರದೇಶ ಇರುತ್ತೆ, ಯಾವಾಗಲೂ ನೀರು ಅದರಲ್ಲಿ ನಿಂತಿರಬೇಕು. ಅಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವುದಪ್ಪ ಅಂದರೆ ಇದು ಪ್ಯಾಡಿ. ಹಾಗಾದರೆ ಈ ಭತ್ತವನ್ನು ಬೆಳಿತೀವಲ್ಲ, ಯಾವ ವಲಯದಲ್ಲಿ ಬೆಳಿತೀವಿ ಅಂತ ಕೇಳಿದರೆ ಉಷ್ಣ ವಲಯದಲ್ಲಿ ಮತ್ತು ಉಪೋಷ್ಣ ವಲಯದಲ್ಲಿ ಬೆಳೀತಾರೆ. ಅದು ಗೊತ್ತಿರಬೇಕು. ಯಾವ ವಲಯದಲ್ಲಿ? ಉಷ್ಣ ಪ್ಲಸ್ ಉಪೋಷ್ಣ ವಲಯದಲ್ಲಿ ಬೆಳೀತಾರೆ. ಉಪೋಷ್ಣ ವಲಯದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆ ಯಾವುದಪ್ಪ ಅಂದರೆ ಪ್ಯಾಡಿಯನ್ನು ಬೆಳೆಯುವಂಥದ್ದು. ಅಲ್ಲಿನ ಕ್ಲೈಮೇಟ್ ಕಂಡೀಷನ್ ಹೇಗಿರುತ್ತಪ್ಪ ಅಂದರೆ ಆರ್ದ್ರತೆಯಿಂದ ಕೂಡುತ್ತೆ, ಹ್ಯೂಮಿಡ್ ಇರುತ್ತೆ, ಅಂದರೆ ತೇವಯುತವಾದಂತಹ ಒಂದು ಪ್ರದೇಶವಾಗಿರುತ್ತೆ. ಇಲ್ಲಿ ಸರಾಸರಿ 21ರಿಂದ 35 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟು ಟೆಂಪ್ರೇಚರ್ ಬೇಕದಕ್ಕೆ. ಹಾಗೆ ಮಳೆ ಪ್ರಮಾಣ ಎಷ್ಟು ಬೇಕಪ್ಪ ಅಂದರೆ 100ರಿಂದ 200 ಸೆಂಟಿಮೀಟರ್ ಮಳೆ ಬೀಳತ್ತಲ್ಲ, ಆ ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆ ಯಾವುದಪ್ಪ ಅಂದರೆ ಭತ್ತ. ಈ ಭತ್ತ ಎನ್ನುವಂಥದ್ದು ಪ್ರಪಂಚದಲ್ಲೇ ಅತಿ ಹೆಚ್ಚು ಯಾವ ಒಂದು ಕ್ಲೈಮೇಟಲ್ಲಿ ಬೆಳೀತಾರಪ್ಪ ಅಂದರೆ ಮಾನ್ಸೂನ್ ವಾಯುಗುಣದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಯಾಗಿರುತ್ತೆ. ಯಾವ ಕ್ಲೈಮೇಟು? ಮಾನ್ಸೂನ್ ವಾಯುಗುಣದಲ್ಲಿ ಬೆಳೆಯುವಂತಹ ಒಂದು ಪ್ರಮುಖ ಬೆಳೆ ಯಾವುದಪ್ಪ ಅಂತ ಕೇಳಿದರೆ ಅದು ಭತ್ತವಾಗಿರುತ್ತೆ. ಹಾಗಾಗಿ ಇದಕ್ಕೆ ಬಿ ಆನ್ಸರ್ ಅನ್ನುವಂಥದ್ದು ಸರಿಯಾಗಿರೋದನ್ನು ನೋಡ್ಬೋದು. ಈ ಭತ್ತ ಬೆಳೆಯುವಂತಹ ಪ್ರದೇಶದಲ್ಲಿ
ಯಾವಾಗಲೂ ಕೂಡ ಹಾಟ್ ಇರುತ್ತೆ. ಇಲ್ಲೊಂದು ಗ್ಯಾಸ್ ರಿಲೀಸ್ ಆಗುತ್ತೆ, ಮೀಥೇನ್ ಅನಿಲ ಎನ್ನುವಂಥದ್ದು ಈ ಪ್ರದೇಶದಲ್ಲಿ ಕಂಡುಬರುವಂಥದ್ದು. ಕ್ಲಿಯರಾ? ಆ ಗ್ಯಾಸನ್ನು ಕೂಡ ಎಕ್ಸಾಮಲ್ಲಿ ಕೇಳಿರುವಂಥದ್ದು. ಭತ್ತ ಬೆಳೆಯುವಂತಹ ಪ್ರದೇಶಗಳಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ ಅಂದರೆ ಮೀಥೇನ್ ಅನಿಲ ಬಿಡುಗಡೆ ಆಗೋದನ್ನು ನೋಡ್ಬೋದು. ನೀವು ಭತ್ತದ ಹುಲ್ಲು ಮೇಲೆ ನೋಡಿ, ಪ್ರಾಚೀನ ಕಾಲದಲ್ಲಿ ಏನಮ್ಮ ಅಂದರೆ ಒಂದು 15-20 ವರ್ಷಗಳ ಹಿಂದೆ ನೋಡ್ತಾ ಹೋದಾಗ ಅವಾಗ ಯಾವುದೇ RCC ಮನೆ ಇರಲಿಲ್ಲ, ಹಂಚಿನ ಮನೆಯೂ ಭಾಳ ಕಡಿಮೆ ಇತ್ತು, ಗುಡಿಸಲು ಮನೆ ಇತ್ತು. ಆಗ ಕೆಳಗಿನ ಭೂಪ್ರದೇಶ ಹೇಗಿತ್ತಪ್ಪ ಅಂದರೆ ಜೌಗ್ ರೀತಿ ಆಗ್ತಿತ್ತು. ಆಗ ಭತ್ತದ ಹುಲ್ಲ ಹಾಸ್ಕೊಂಡು ಅದರ ಮೇಲೆ ಚಾಪೆ ಹಾಕೊಂಡು ಮಲಗಿರುವಂಥದ್ದನ್ನು ನೋಡ್ಬೋದು ನಾವು. ಯಾಕಂದರೆ ಆ ರೀತಿ ಕಂಡೀಷನ್ ಇತ್ತು. ಅಂದರೆ ಭತ್ತದ ಹುಲ್ಲು ಏನು ಗೊತ್ತಾ, ತುಂಬ ಹೀಟ್ ರಿಲೀಸ್ ಮಾಡೋದನ್ನು ನೋಡ್ತೀವಿ. ಹಾಗಾಗಿ ಈ ಭತ್ತದ ಹುಲ್ಲನ್ನು ಮನೆ ಛಾವಣಿಯಾಗಿ ಕೂಡ ಬಳಕೆ ಮಾಡೋದನ್ನು ನೋಡ್ಬೋದು. ಈಗಲೂ ಕೂಡ ಕೆಲವೊಂದು ಪ್ರದೇಶದಲ್ಲಿ ಅದನ್ನು ಬಳಕೆ ಮಾಡ್ತಾ ಇರ್ತಾರೆ. ಇದು ನಮಗೆ ಪ್ಯಾಡಿಯ ಬಗ್ಗೆ ಗೊತ್ತಿರಲಿ. ಹಾಗೆ ಭತ್ತ ಎನ್ನುವಂಥದ್ದು ಭಾರತದಲ್ಲಿ ಅತಿ ಹೆಚ್ಚು ಬೆಳೆಯುವಂತಹ ರಾಜ್ಯ ಯಾವುದಪ್ಪ ಅಂದರೆ ವೆಸ್ಟ್ ಬೆಂಗಾಲಲ್ಲಿ ಬೆಳೀತಾರೆ. ಪಶ್ಚಿಮ ಬಂಗಾಳ ನಂಬರ್ 1 ಪೊಸಿಷನಲ್ಲಿ ಕಂಡುಬರೋದು. ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭತ್ತ ಎಲ್ಲಿ ಬೆಳೀತಾರೆ ಅಂತ ಕೇಳಿದರೆ ರಾಯಚೂರಿನಲ್ಲಿ ಬೆಳೆಯುವಂಥದ್ದು. ಕ್ಲಿಯರಾ? ಅಲ್ಲಿ ವೆಸ್ಟ್ ಬೆಂಗಾಲ್, ಇಲ್ಲಿ ರಾಯಚೂರು ಆಗಿರುತ್ತೆ. ಇಷ್ಟು ಮಾಹಿತಿಯನ್ನು ನಾವು ಯಾವುದ್ರ ಬಗ್ಗೆ ತಿಳ್ಕೊಂಡಿರಬೇಕು, ಈ ಪ್ಯಾಡಿ ರಿಲೇಟೆಡ್ ಆದಂತಹ ಒಂದು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸುಂದರ್ಬನ್ ಅರಣ್ಯವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸುಂದರ್ಬನ್ ಫಾರೆಸ್ಟ್ ಇದೆಯಲ್ಲ, ಸುಂದರ್ಬನ್ ಫಾರೆಸ್ಟ್ ಅಂದರೂ ಅದೇನೆ, ಮ್ಯಾಂಗ್ರೋವ್ ಫಾರೆಸ್ಟ್ ಅಂದರೂ ಕೂಡ ಅದೇನೆ, ಟೈಡಲ್ ಫಾರೆಸ್ಟ್ ಅಂದರೂ ಕೂಡ ಅದೇನೆ. ಉಬ್ಬರ ವಿಳಿತದ ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳು, ಕರಾವಳಿಯ ಸಸ್ಯವರ್ಗ, ಅಥವಾ ಇದನ್ನು ಸುಂದರ್ಬನ್ ಫಾರೆಸ್ಟ್ ಅಂತಲೇ ಕರಿತೀವಿ. ಹಾಗಾದರೆ ಈ ಸುಂದರ್ಬನ್ ಫಾರೆಸ್ಟ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾಗಿ ಹರಡ್ಕೊಂಡಿದೆ ಅಂದರೆ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ. ನೋಡಿ, ಈ ಸುಂದರ್ಬನ್ ಫಾರೆಸ್ಟ್ ಹೇಗಿರುತ್ತೆ ಅಂತ ನೋಡಿದಾಗ ಈ ರೀತಿಯಾದಂತಹ ಒಂದು ಫಾರೆಸ್ಟ್ ಇದು. ಇಲ್ಲಿ ಮರಗಳು ಬೆಳೆದಿರ್ತವೆ. ಆ ಮರಗಳ ರಂಬೆ ಕೊಂಬೆಗಳು ಏನಿದಾವಲ್ಲ ಅವೆಲ್ಲ ನೀರಿನಲ್ಲಿ ಜೋತ್ ಹೊಡಿತಾ ಇರ್ತವೆ. ಈ ರೀತಿ ಜೋತ್ ಹೊಡೆದಿರೋದನ್ನು ನೋಡ್ಬೋದು. ಸೊ ಅಲ್ಲೇ ಮೊಳಕೆ ಹೊಡಿತಾವೆ. ಮೊಳಕೆ ಹೊಡೆದು ಅವು ಏನಾಗ್ತಾವಪ್ಪ ಅಂದರೆ ಬಾಗ್ತವೆ, ಅವು ನೀರಿನಲ್ಲಿ ಮುಳುಗಿರ್ತವೆ. ಸೊ ಇದನ್ನೇ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತೇಳಿ ಕರೆಯೋದು. ಈ ಮ್ಯಾಂಗ್ರೋವ್ ಫಾರೆಸ್ಟು ಈ ಸುಂದರ್ಬನ್ ಅಂತ ಯಾಕೆ ಹೆಸರು ಕರಿತೀವಪ್ಪ ಅಂದರೆ ಆ ವೆಸ್ಟ್ ಬೆಂಗಾಲ್ ಭಾಗದಲ್ಲಿ ಈ ಏರಿಯಾದಲ್ಲಿ ಸುಂದರಿ ಮರಗಳು ಅತಿ ಹೆಚ್ಚು ಬೆಳೆದಿದ್ದಾವೆ. ಆ ಸುಂದರಿ ಮರಗಳು ಹೆಚ್ಚು ಬೆಳೆದಿರೋದ್ರಿಂದ ಇದನ್ನು ಸುಂದರ್ಬನ್ ಫಾರೆಸ್ಟ್ ಅಂತಾನೆ ಕರೆದಿರುವಂಥದ್ದು. ಹಾಗಾದರೆ ಈ ಸುಂದರ್ಬನ್ ಫಾರೆಸ್ಟ್ ಅನ್ನುವಂಥದ್ದು ಭಾರತಕ್ಕೆ ಸಂಬಂಧಪಟ್ಟಂತೆ ಯಾವ ಭಾಗದಲ್ಲಿ ಅತಿ ವಿಸ್ತಾರವಾಗಿ ಹರಡ್ಕೊಂಡಿದೆ ಅಂದರೆ ಈ ಭಾಗದಲ್ಲಿ ನೋಡ್ತೀವಿ. ಇಲ್ಲಿ ಗಂಗಾ ನದಿ ಬರುತ್ತೆ, ಈ ಭಾಗದಿಂದ ಬ್ರಹ್ಮಪುತ್ರ ನದಿ ಬರುತ್ತೆ. ಆ ಏರಿಯಾದಲ್ಲಿ ಡೆವಲಪ್ ಆಗಿರುವಂತಹ ಒಂದು ಫಾರೆಸ್ಟ್ ಯಾವುದಪ್ಪ ಅಂದರೆ ಸುಂದರ್ಬನ್ ಫಾರೆಸ್ಟ್. ಈ ಗಂಗಾ ಅಂಡ್ ಬ್ರಹ್ಮಪುತ್ರ ರಿವರ್ ಡೆಲ್ಟಾ ಇದೆಯಲ್ಲ, ಇದು ವರ್ಲ್ಡ್ ಲಾರ್ಜೆಸ್ಟ್ ರಿವರ್ ಡೆಲ್ಟಾ, ಪ್ರಪಂಚದ ಅತಿ ದೊಡ್ಡ ನದಿ ಮುಖಜ ಭೂಮಿ. ಆ ಭಾಗದಲ್ಲಿ ಕಂಡುಬರುವಂಥ ಅರಣ್ಯ ಪ್ರದೇಶವನ್ನೇ ಸುಂದರ್ಬನ್ ಫಾರೆಸ್ಟ್ ಅಂತ ಕರೆಯೋದು. ಆ ಸುಂದರ್ಬನ್ ಫಾರೆಸ್ಟು ಭಾರತಕ್ಕೆ ಸಂಬಂಧಪಟ್ಟಂತೆ ವೆಸ್ಟ್ ಬೆಂಗಾಲಲ್ಲಿ ಕಂಡುಬಂದರೆ ಅದು ಬಾಂಗ್ಲಾದೇಶದಲ್ಲೂ ಕೂಡ ಕಂಡುಬರುವಂಥದ್ದು. ನೋಡಿ, ನಂಬರ್ 1 ಪೊಸಿಷನಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕಂಡುಬರುತ್ತೆ ಈ ಮ್ಯಾಂಗ್ರೋವ್ ಫಾರೆಸ್ಟ್. ಸೆಕೆಂಡ್ ಹೈಯೆಸ್ಟ್ ಮ್ಯಾಂಗ್ರೋವ್ ಫಾರೆಸ್ಟ್ ಇರೋದು ಯಾವ ರಾಜ್ಯದಲ್ಲಿ ಅಂತ ಕೇಳಿದರೆ ಅದು ಗುಜರಾತ್ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಸೆಕೆಂಡ್ ಹೈಯೆಸ್ಟ್ ಆಗಿರುತ್ತೆ. ಕ್ಲಿಯರಾ? ಫಸ್ಟ್ ಅಂತ ಕೇಳಿದರೆ ವೆಸ್ಟ್ ಬೆಂಗಾಲ್ ಆನ್ಸರ್ ಮಾಡಿ, ಸೆಕೆಂಡ್ ಅಂತ ಕೇಳಿದರೆ ಅದು ಗುಜರಾತ್ ರಾಜ್ಯದಲ್ಲಿ ಕಂಡುಬರೋದು. ಕರ್ನಾಟಕದಲ್ಲೂ ಕೂಡ ಮ್ಯಾಂಗ್ರೋವ್ ಫಾರೆಸ್ಟ್ ಕಂಡುಬರುತ್ತೆ. ಗಂಗವಳ್ಳಿ, ಬೇಡ್ತಿ ನದಿ, ಶರಾವತಿ ನದಿ ಭಾಗದಲ್ಲೂ ಕೂಡ ಕಂಡುಬರುತ್ತೆ. ಹಾಗೆ ಕುಂದಾಪುರ ಭಾಗದಲ್ಲೂ ಕೂಡ ಈ ಮ್ಯಾಂಗ್ರೋವ್ ಫಾರೆಸ್ಟನ್ನು ನೋಡ್ಬೋದು. ಹಾಗಾದರೆ ಈ ಮ್ಯಾಂಗ್ರೋವ್ ಫಾರೆಸ್ಟಿಂದ ಏನಾದ್ರು ಲಾಭ ಇದೆ ಅಂತ ಕೇಳಿದರೆ ನೋಡಿ, ಈ ಫಾರೆಸ್ಟ್ ಬೆಳೆದಿರುವಂತಹ ಏರಿಯಾ ಏನಿದೆಯಲ್ಲ ಅಲ್ಲಿ ಚಂಡಮಾರುತಗಳು ಅಥವಾ ಸಮುದ್ರದ ದೊಡ್ಡ ಅಲೆಗಳು ಬರ್ತವೆ. ಆ ಅಲೆಗಳ ಹೊಡೆತವನ್ನು ತಡೆಗಟ್ಟಿ ಈ ಕರಾವಳಿ ಕೊರೆತವನ್ನು ತಡೆಗಟ್ಟತ್ತೆ, ಮಣ್ಣಿನ ಸವಕಳಿಯನ್ನು ತಡೆಗಟ್ಟತ್ತೆ, ಕೋಸ್ಟಲ್ ಎರೋಸನ್ ಆಗುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಈ ಒಂದು ಫಾರೆಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥದ್ದು. ಇಲ್ಲಿ ಸಾಯಿಲ್ ಎರೋಸನ್ನು ಆಗಲ್ಲ, ಅದರ ಜೊತೆಗೆ ಕೋಸ್ಟಲ್ ಎರೋಸನ್ನು ಕೂಡ ಆಗೋದಿಲ್ಲ. ಹಾಗಾಗಿ ಭಾರತದ ಕರಾವಳಿ ಉದ್ದಕ್ಕೂ ಕೂಡ ಈ ಒಂದು ಅರಣ್ಯ ಪ್ರದೇಶವನ್ನು ಅಭಿವೃದ್ಧಿಪಡಿಸುವಂಥದ್ದು ಭಾರತ ಸರ್ಕಾರದ ಒಂದು ಉದ್ದೇಶನೂ ಕೂಡ ಆಗಿರುತ್ತೆ. ಇದಿಷ್ಟು ನಮಗೆ ಮ್ಯಾಂಗ್ರೋವ್ ಫಾರೆಸ್ಟ್ ರಿಲೇಟೆಡ್ ಕಾನ್ಸೆಪ್ಟ್ ನಮಗೆ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕರ್ನಾಟಕದಲ್ಲಿ ಮೆಕ್ಕೆಜೋಳ ಟೆಕ್ನಾಲಜಿ ಪಾರ್ಕ್, ಮೈಸಿ ಟೆಕ್ನಾಲಜಿ ಪಾರ್ಕ್ ಎನ್ನುವಂಥದ್ದು ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದಾಗ ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದಾರಪ್ಪ ಅಂತ ಕೇಳಿದರೆ ರಾಣೆಬೆನ್ನೂರಿನಲ್ಲಿ ಕಂಡುಬರುತ್ತೆ. ಎಲ್ಲಿದೆ ಮೈಸಿ ಟೆಕ್ನಾಲಜಿ ಪಾರ್ಕ್? ರಾಣೆಬೆನ್ನೂರಿನಲ್ಲಿ ಕಂಡುಬರುವಂಥದ್ದು. ಸೊ ಆ ಸ್ಥಳದ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. 17ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ಹೋಗೋಣ. ಇದಾದ ನಂತರ
ಯಾವ ಭಾರತೀಯ ಬಂದರು ಟ್ರಸ್ಟನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಟ್ರಸ್ಟ್ ಎಂದು ನಾಮಕರಣ ಮಾಡಲಾಗಿದೆ? ಅಂದರೆ ಭಾರತದಲ್ಲಿರುವಂತಹ ಅಂತಾರಾಷ್ಟ್ರೀಯ ಬಂದರುಗಳಲ್ಲಿ ಯಾವ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತಲೇ ಕರೆದಿರೋದು ಅಂತ ಹೇಳಿ ಕೇಳಿರುವಂಥದ್ದು. ಆಪ್ಷನಲ್ಲಿ ಕೋಲ್ಕತ್ತಾ ಪೋರ್ಟ್ ಇದೆ, ಪಾರಾದೀಪ್ ಅಂತ ಇದೆ, ಜವಾಹರ್ಲಾಲ್ ನೆಹರು ಅಂತ ಇದೆ, ವಿಶಾಖಪಟ್ಟಣ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಕೋಲ್ಕತ್ತಾ ಬಂದರ್ ಇದೆಯಲ್ಲ, ಇದನ್ನು ಏನಂತ ಕರೀತಾರಪ್ಪ ಅಂದರೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ಅಂತಲೇ ಕರೆಯುವಂಥದ್ದು. ಹಾಗಾದರೆ ಭಾರತದ ಕರಾವಳಿಯಲ್ಲಿ ಎಷ್ಟು ಅಂತಾರಾಷ್ಟ್ರೀಯ ಬಂದರುಗಳಿದಾವೆ ಅಂತ ಕೇಳಿದರೆ ಒಟ್ಟು 14 ಅಂತಾರಾಷ್ಟ್ರೀಯ ಬಂದರುಗಳಿದಾವೆ. 14 ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯನ್ ಕೋಸ್ಟಲಲ್ಲಿ ಕಂಡುಬರುವಂಥದ್ದು. ಹಾಗಾದರೆ ಆ 14 ಅಂತಾರಾಷ್ಟ್ರೀಯ ಬಂದರುಗಳು ಯಾವ್ಯಾವುದು ಅಂಥೇಳಿ ಇಲ್ಲಿ ನೋಡ್ತಾ ಹೋಗ್ಬೋದು. ಒಂದೊಂದು ಬಂದರನ್ನೇ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ತಾ ಹೋಗೋಣ. ಈ ಭಾಗದಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಬಂದರು ಯಾವುದಪ್ಪ ಅಂದರೆ ಇದು ಕಾಂಡ್ಲಾ ಬಂದರು. ಕಾಂಡ್ಲಾ ಬಂದರು, ಈ ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ ಅಂದರೆ ಗುಜರಾತ್ ರಾಜ್ಯದಲ್ಲಿ ಕಂಡುಬರುವಂಥದ್ದು. ಇದನ್ನು ದೀನ್ ದಯಾಳ್ ಉಪಾಧ್ಯಾಯ ಪೋರ್ಟ್ ಅಂತಲೂ ಕೂಡ ಕರೀತಾರೆ. ನೆಕ್ಸ್ಟ್ ಈ ಭಾಗಕ್ಕೆ ಬರೋಣ. ಇದು ಮುಂಬೈ ಬಂದರಾಗಿರುತ್ತೆ, ಮುಂಬೈ. ನೆಕ್ಸ್ಟ್ ಅದಾದ ನಂತರ ಇದೆ ಜವಾಹರ್ಲಾಲ್ ನೆಹರು ಪೋರ್ಟ್. ನೋಡಿ, ಜವಾಹರ್ಲಾಲ್ ನೆಹರು ಪೋರ್ಟ್ ಅನ್ನುವಂಥದ್ದು ಯಾವ ರಾಜ್ಯದಲ್ಲಿದೆ ಅಂದರೆ ಮಹಾರಾಷ್ಟ್ರದಲ್ಲೇ ಕಂಡುಬರೋದು. ಇದನ್ನು JNPT ಅಂತಲೂ ಕೂಡ ಕರೀತಾರೆ, JNPT. ಆ JNPT ಜವಾಹರ್ಲಾಲ್ ನೆಹರು ಪೋರ್ಟ್ ಅಥವಾ ನವಶೇವಾ ಬಂದರು ಅಂಥೇಳಿ ಕರೆಯುವಂಥದ್ದು ಮಹಾರಾಷ್ಟ್ರದಲ್ಲೇ ಕಂಡುಬರುತ್ತೆ. ನೆಕ್ಸ್ಟ್ ಗೋವಾ ರಾಜ್ಯಕ್ಕೆ ಬಂದಾಗ ಮರ್ಮ ಗೋವಾ ಅಂತ ಇದೆ. ಹಾಗೆ ಕರ್ನಾಟಕಕ್ಕೆ ಬಂದಾಗ ನವಮಂಗಳೂರು ಬಂದರಿದೆ. ಕೇರಳಕ್ಕೆ ಬಂದಾಗ ಕೊಚ್ಚಿನ್ ಬಂದರು ಕಂಡುಬರುತ್ತೆ. ಸೊ ಇವೆಲ್ಲ ವೆಸ್ಟ್ ಕೋಸ್ಟಲ್ ಪೋರ್ಟ್ ಆಗಿರುತ್ತೆ. 1 2 3 4 5 6 ಎಷ್ಟು ಬಂದರುಗಳಿದ್ದಾವೆ? 6 ಬಂದರುಗಳನ್ನು ನಾವಿಲ್ಲಿ ನೋಡ್ಬೋದು. ಯಾವ ಕಡೆ? ಪಶ್ಚಿಮ ಕರಾವಳಿ ಅಥವಾ ಅರಬ್ಬಿ ಸಮುದ್ರದ ಭಾಗದಲ್ಲಿರುವಂತಹ ಬಂದರುಗಳು. ಅದೇ ರೀತಿ ನೆಕ್ಸ್ಟ್ ಈ ಕಡೆ ಬರೋಣ, ಟುಟುಕೋರಿನ್ ಬಂದರು ಅಂತ ಕಂಡುಬರುತ್ತೆ. ಅದೇ ರೀತಿ ಈ ಭಾಗದಲ್ಲಿ ಚೆನ್ನೈ ಬಂದರು, ನೆಕ್ಸ್ಟ್ ಎನ್ನೋರ್ ಬಂದರು ಕಂಡುಬರುತ್ತೆ. ನೆಕ್ಸ್ಟ್ ನೋಡಿ ವಿಶಾಖಪಟ್ಟಣಂ ಬಂದರು, ಅದಾದ ನಂತರ ಪಾರಾದೀಪ್ ಅಂತ ಕಂಡುಬರುತ್ತೆ. ನೆಕ್ಸ್ಟು ಕಾಂಡ್ಲಾ, ಈ ಭಾಗಕ್ಕೆ ಬರೋಣ. ಈ ಭಾಗದಲ್ಲಿ ಹಾಲ್ಡಿಯಾ ಬಂದರು ಅಂತ ಕಂಡುಬರುತ್ತೆ. ಇದು ಹಾಲ್ಡಿಯಾ, ಇದು ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರು ನೋಡಿ, ಇವಿಷ್ಟು ಕೂಡ ಬಂದರುಗಳನ್ನು ನಾವಿಲ್ಲಿ ನೋಡ್ಬೋದು. ಅಂಡಮಾನ್ ನಿಕೋಬಾರಲ್ಲಿ ಒಂದು ಬಂದರಿದೆ, ಪೋರ್ಟ್ ಬ್ಲೇರ್ ಅಂಥೇಳಿ. ಅದನ್ನು ಸೇರಿಸ್ಕೊಂಡ್ರೆ 14 ಅಂತಾರಾಷ್ಟ್ರೀಯ ಬಂದರುಗಳು ಕಂಡುಬರ್ತವೆ. ನೋಡಿ, ಈ 14 ಅಂತಾರಾಷ್ಟ್ರೀಯ ಬಂದರುಗಳು ಏನಿದಾವಲ್ಲ, ಅದರಲ್ಲಿ ಯಾವ ಬಂದರು ಖಾಸಗಿ ವಲಯದ ಬಂದರು ಅಂತ ಕಾಮೆಂಟ್ ಮೂಲಕ ನೀವು ಆನ್ಸರ್ ಮಾಡಿ. ಪ್ರೈವೇಟ್ ಆರ್ ಕಾರ್ಪೊರೇಟ್ ಸೆಕ್ಟರ್ ಇಂಟರ್ನ್ಯಾಷನಲ್ ಪೋರ್ಟ್ ಇನ್ ಇಂಡಿಯಾ ಅಂತ ಕೇಳ್ತಾನೆ. ಖಾಸಗಿ ವಲಯದ ಅಂತಾರಾಷ್ಟ್ರೀಯ ಬಂದರು ಭಾರತದಲ್ಲಿ ಯಾವುದು ಅಂತ ಕೇಳಿದರೆ ಇದರಲ್ಲಿ ಯಾವುದೋ ಒಂದು ಬಂದರಿದೆ, ಅದು ಯಾವುದು ಅನ್ನೋದನ್ನು ಆನ್ಸರ್ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಈ ಬಂದರುಗಳಲ್ಲಿ ಭಾರತದ 2ನೇ ಅತಿ ದೊಡ್ಡ ಬಂದರು ಯಾವುದು? ನೆಕ್ಸ್ಟ್ ಕ್ವಶನ್ ನಿಮಗೆ ಭಾರತದ 2ನೇ ಅತಿ ದೊಡ್ಡ ಅಂತಾರಾಷ್ಟ್ರೀಯ ಬಂದರು ಯಾವುದಂತನೂ ಕೂಡ ಆನ್ಸರ್ ಮಾಡಿ. ಇವೆರಡು ಪ್ರಶ್ನೆಗೆ ಈ ಇಂಟರ್ನ್ಯಾಷನಲ್ ಪೋರ್ಟ್ ರಿಲೇಟೆಡ್ ಆಗಿ ನೀವು ಆನ್ಸರ್ ಮಾಡಬೇಕಾಗತ್ತೆ, ರೈಟ್? ಹಾಗಾದರೆ ಕೇಳಿರುವಂತಹ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದು? ಕೋಲ್ಕತ್ತಾ ಪೋರ್ಟ್ ಅನ್ನುವಂಥದ್ದು ಸರಿಯಾದಂತಹ ಉತ್ತರವಾಗಿರುತ್ತೆ, ರೈಟ್? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಿದ್ದಾರೆ? ಹಾಗಾದರೆ ಫಸ್ಟ್ ನವಿಲು ತೀರ್ಥ ಎನ್ನುವಂತಹ ಸ್ಥಳ ಯಾವ ಜಿಲ್ಲೆಯಲ್ಲಿದೆ ಅಂತ ಗೊತ್ತಿರಲಿ. ಇದಿರುವಂಥದ್ದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆ ಸವದತ್ತಿ ಬಳಿ ಕಂಡುಬರುತ್ತೆ. ಆ ಬೆಳಗಾವಿ ಜಿಲ್ಲೆ ಸವದತ್ತಿ ಬಳಿ ಇರುವಂತಹ ನವಿಲು ತೀರ್ಥ ಎಂಬ ಸ್ಥಳದಲ್ಲಿ ಕಟ್ಟಿರುವಂತಹ ಒಂದು ಜಲಾಶಯ ಯಾವುದಪ್ಪ ಅಂತ ಕೇಳಿದರೆ ಮಲಪ್ರಭಾ ನದಿ ಕಟ್ಟಿದಾರೋ, ಘಟಪ್ರಭಾ ನದಿ ಕಟ್ಟಿದಾರೋ, ಮಾರ್ಕಂಡೇಯ, ಹಿರಣ್ಯಕೇಶಿ ಅಂತ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಈ ಮಲಪ್ರಭಾ ಜಲಾಶಯವನ್ನೇ ಏನಂತ ಕರಿತೀವಿ? ನವಿಲು ತೀರ್ಥ ಜಲಾಶಯ ಅಂತಲೂ ಕೂಡ ಕರೀತಾರೆ. ನೋಡಿ, ಮಲಪ್ರಭಾ ಜಲಾಶಯ ಅಥವಾ ನವಿಲು ತೀರ್ಥ ಜಲಾಶಯ ಅಥವಾ ರೇಣುಕಾ ಸಾಗರ ಅಂತಲೂ ಕೂಡ ಕರೀತಾರೆ. ರೇಣುಕಾ ಸಾಗರ ಡ್ಯಾಮ್ ಅಂತಲೂ ಕೂಡ ಕರೀತಾರೆ ಇದನ್ನು. ಯಾಕಂದರೆ ಸವದತ್ತಿ ಅಂದರೆ ಯಲ್ಲಮ್ಮ ಟೆಂಪಲ್ ಇರುವಂಥದ್ದು, ಆ ಭಾಗದಲ್ಲಿ ಈ ಜಲಾಶಯ ಇರೋದ್ರಿಂದ ಇದನ್ನು ರೇಣುಕಾ ಸಾಗರ ಅಂತ ಕರಿತೀವಿ. ನದಿ ಮಲಪ್ರಭಾ ಆಗಿರೋದ್ರಿಂದ ಮಲಪ್ರಭಾ ಜಲಾಶಯ ಅಂತಲೂ ಕೂಡ ಕರಿತೀವಿ. ಸ್ಥಳದ ಹೆಸರು ನವಿಲು ತೀರ್ಥ ಆಗಿರೋದ್ರಿಂದ ಇದನ್ನು ನವಿಲು ತೀರ್ಥ ಜಲಾಶಯ ಅಂತಲೂ ಕೂಡ ಕರೆಯುವಂಥದ್ದು. ಇದು ಮಲಪ್ರಭಾ ನದಿಯ ಬಗ್ಗೆ ಗೊತ್ತಿಲ್ಲ. ಇದು ಕರ್ನಾಟಕದ ಚಿಕ್ಕ ಜಲಾಶಯಗಳ ಪಟ್ಟಿಯಲ್ಲಿ ಇರುವಂತಹ ಒಂದು ಡ್ಯಾಮ್ ಅಂತಲೂ ಕೂಡ ಇದನ್ನು ಕರಿತೀವಿ. ಹಾಗೆ ಘಟಪ್ರಭಾ ನದಿ ಇದೆಯಲ್ಲ, ಆ ಘಟಪ್ರಭಾ ನದಿಗೆ ಕಟ್ಟಿರುವಂತಹ ಜಲಾಶಯ ಯಾವುದಪ್ಪ ಅಂದರೆ ಇಡಕಲ್ ಜಲಾಶಯ ಅಂಥೇಳಿ. ಈ ಇಡಕಲ್ ಜಲಾಶಯ ಇದೆಯಲ್ಲ, ಹಿಡ್ಕಲ್ ಡ್ಯಾಮ್ ಇದೆಯಲ್ಲ,
ಈ ಇಡಕಲ್ ಜಲಾಶಯದ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ ಇದನ್ನು ರಾಜಲಕ್ಕಮ್ಮಗೌಡ ಜಲಾಶಯ ಅಂತಲೂ ಕೂಡ ಕರೀತಾರೆ. ರಾಜಲಕ್ಕಮ್ಮಗೌಡ ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂದರೆ ಇದು ಬೆಳಗಾವಿ ಜಿಲ್ಲೆಯಲ್ಲೇ ಕಂಡುಬರುವಂಥದ್ದು. ಹಾಗೆ ಇಲ್ಲಿ ಮಾರ್ಕಂಡಯ್ಯ ಮತ್ತು ಹಿರಣ್ಯಕೇಶಿ ಅಂತ ಇದಾವಲ್ಲ, ಎರಡು ಉಪನದಿಗಳು. ಇವು ಯಾವ ನದಿಯ ಉಪನದಿ ಅಂತ ಕೇಳಿದರೆ ಇವು ಘಟಪ್ರಭಾ ನದಿಯ ಪ್ರಮುಖ ಉಪನದಿಗಳಾಗಿರ್ತವೆ, ಮಾರ್ಕಂಡಯ್ಯ ಮತ್ತು ಹಿರಣ್ಯಕೇಶಿ ಅನ್ನುವಂಥದ್ದು. ಸೊ ಇಷ್ಟು ಕೂಡ ನಮಗೆ ಈ ನವಿಲು ತೀರ್ಥ ಬಳಿ ಯಾವ ನದಿಗೆ ಅಣೆಕಟ್ಟನ್ನು ಕಟ್ಟಲಾಗಿದೆ ಅಂತ ಕೇಳಿದರೆ ಮಲಪ್ರಭಾ ನದಿಗೆ ಜಲಾಶಯವನ್ನು ಕಟ್ಟಿರೋದನ್ನು ನೋಡ್ಬೋದು. ನೆಕ್ಸ್ಟ್ ಹೋಗೋಣ. ಕರ್ನಾಟಕದ ಪಂಜಾಬ್ ಎಂದು ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ನೋಡಿ, ಮಂಡ್ಯವನ್ನು ಕರೀತಾರೋ, ಮೈಸೂರನ್ನು, ಬಳ್ಳಾರಿಯನ್ನು, ವಿಜಯಪುರ. ಯಾವ ಜಿಲ್ಲೆಯನ್ನು ಕರೀತಾರೆ ಅಂದರೆ ಇಲ್ಲಿ ಬಿಜಾಪುರ ಅಂತ ಇದೆ, ಅದನ್ನು ವಿಜಯಪುರ ಅಂತಲೂ ಕೂಡ ಕರಿತೀವಿ. ಇದು ಸರಿಯಾದಂಥ ಉತ್ತರವಾಗಿರುತ್ತೆ. ಈ ವಿಜಯಪುರ ಜಿಲ್ಲೆಯನ್ನು ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ. ಯಾಕೆ ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ ಅಂದರೆ ಪಂಜಾಬಲ್ಲಿ ಪ್ರಮುಖವಾಗಿ 5 ನದಿಗಳು ಹರಿತಾವೆ. ಆ 5 ನದಿಗಳು ಹರಿಯುವಂತಹ ಒಂದು ಭೂಪ್ರದೇಶವಾಗಿರೋದ್ರಿಂದ ಪಂಜಾಬನ್ನು ಪಂಚ ನದಿಗಳ ನಾಡು, ಲ್ಯಾಂಡ್ ಆಫ್ 5 ರಿವರ್ಸ್ ಅಂತ ಕರೀತಾರೆ. ಹಾಗಾಗಿ ಪಂಜಾಬ್ ಅನ್ನೋದು ಫೇಮಸ್ಸು. ಹಾಗಾದರೆ ಕರ್ನಾಟಕದಲ್ಲಿ ಈ ಪಂಚ ನದಿಗಳು ಹರಿಯುವಂತಹ ಭೂಪ್ರದೇಶ ಯಾವುದಪ್ಪ ಅಂದರೆ ವಿಜಯಪುರ ಜಿಲ್ಲೆ. ಆ ವಿಜಯಪುರ ಜಿಲ್ಲೆ ಭಾಗದಲ್ಲಿ ಹರಿಯೋದ್ರಿಂದ ವಿಜಯಪುರವನ್ನು ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ, ಅಥವಾ ಕರ್ನಾಟಕದ ಪಂಚ ನದಿಗಳ ನಾಡು ಅಂತಲೂ ಕೂಡ ಕರಿತೀವಿ. ಆ ಪಂಚ ನದಿಗಳು ಯಾವ್ಯಾವುದು ಅಂತ ಗೊತ್ತಿರಬೇಕಲ್ಲ. ಅಲ್ಲಿ ಮುಖ್ಯವಾಗಿ ಕಾಣಿಸುವಂಥದ್ದು ಕೃಷ್ಣಾ ನದಿ. ಕೃಷ್ಣಾ ನದಿ ಕಾಣಿಸುತ್ತೆ. ಆ ಕೃಷ್ಣಾ ನದಿಯ ಉಪನದಿಗಳಲ್ಲಿ ಭೀಮಾ ನದಿ ಕಂಡುಬರುತ್ತೆ, ಭೀಮಾ. ಅದಾದ ನಂತರ ಡೋಣಿ ನದಿ ಕಂಡುಬರುತ್ತೆ, ಡೋಣಿ ನದಿ ಆದ ನಂತರದಲ್ಲಿ ಘಟಪ್ರಭಾ, ನೆಕ್ಸ್ಟು ಮಲಪ್ರಭಾ ನದಿ ಕಂಡುಬರುತ್ತೆ, ಮಲಪ್ರಭಾ ನದಿ. ನೋಡಿ, ಕೃಷ್ಣ, ಭೀಮಾ, ಡೋಣಿ, ಘಟಪ್ರಭಾ, ಮಲಪ್ರಭಾ ನದಿಗಳು ಕಂಡು ಬರ್ತಾವಲ್ಲ, ಇವು 5 ನದಿಗಳ ಪ್ರದೇಶವನ್ನೇ ಕರ್ನಾಟಕದ ಪಂಜಾಬ್ ಅಂತ ಕರಿತೀವಿ. ಯಾವ ಜಿಲ್ಲೆಯನ್ನು ಅಂತ ಕೇಳಿದರೆ ವಿಜಯಪುರ ಜಿಲ್ಲೆಗೆ ಕರೆಯುವಂಥದ್ದು. ಹಾಗಾದರೆ ಪಂಜಾಬಲ್ಲಿ ಹರಿಯುವಂತಹ ಪಂಚ ನದಿಗಳು ಯಾವುದು ಅನ್ನೋದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. 1, 2, 3, 4, 5 ಆ ಪಂಜಾಬಲ್ಲಿ ಹರಿಯುವಂತಹ ಪಂಚ ನದಿಗಳ ಲೀಸ್ಟನ್ನು, ಒಂದು ಪಟ್ಟಿಯನ್ನು ಕೊಡಿ ನೋಡು. ರೈಟ್. ಈಗ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ ಅಂತ. ಆಪ್ಷನಲ್ಲಿ ಉತ್ತರ ಕನ್ನಡ, ಮಂಗಳೂರು, ಶಿವಮೊಗ್ಗ, ಬಳ್ಳಾರಿ ಅಂತ ಇದೆ. ನೋಡಿ, ಮಂಡಗದ್ದೆ ಪಕ್ಷಿಧಾಮ ಅನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆಯಪ್ಪ ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುವಂತಹ ಮಂಡಗದ್ದೆ ಪಕ್ಷಿಧಾಮದ ಏನೇನು ಇಂಪಾರ್ಟೆಂಟು? ಹಾಗಾದರೆ ಶಿವಮೊಗ್ಗ ಜಿಲ್ಲೆ ಯಾವ ತಾಲೂಕಿನಲ್ಲಿದೆ ಅಂತ ಕೇಳಿದರೆ ಇದು ತೀರ್ಥಹಳ್ಳಿ ತಾಲೂಕಿನಲ್ಲಿ ಕಂಡುಬರುವಂಥದ್ದು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕಿನ ಮಂಡಗದ್ದೆ ಎಂಬ ಪ್ರದೇಶದಲ್ಲಿ ಕಂಡುಬರೋದ್ರಿಂದ ಇದನ್ನು ಮಂಡಗದ್ದೆ ಪಕ್ಷಿಧಾಮ ಅಂತಲೇ ಕರಿತೀವಿ. ಹಾಗಾದರೆ ಈ ಮಂಡಗದ್ದೆ ಪಕ್ಷಿಧಾಮ ಯಾವ ನದಿ ತೀರದಲ್ಲಿದೆ ಅಂತ ಕೇಳಿದರೆ ಇದು ತುಂಗಾ ನದಿಯ ತೀರದಲ್ಲಿ ಕಂಡುಬರುತ್ತೆ. ಯಾವ ರಿವರು? ತುಂಗಾ ನದಿಯ ದಂಡೆ ಮೇಲಿರುವಂತಹ ಒಂದು ಬರ್ಡ್ ಸೆಂಚುರಿ ಆಗಿರುತ್ತೆ ಮಂಡಗದ್ದೆ ಪಕ್ಷಿಧಾಮ. ಹಾಗಾದರೆ ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಮತ್ತೊಂದು ಕಡೆ ಒಂದು ಪಕ್ಷಿಧಾಮ ಇದೆ. ಆ ಪಕ್ಷಿಧಾಮ ಯಾವುದು ಅನ್ನೋದನ್ನು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ನೆಕ್ಸ್ಟ್ ಇರುವಂತಹ ಮತ್ತೊಂದು ಬರ್ಡ್ ಸೆಂಚುರಿ ಶಿವಮೊಗ್ಗ ಜಿಲ್ಲೆಯಲ್ಲೇ ಕಂಡುಬರುತ್ತೆ. ಯಾವ ತಾಲೂಕಿನಲ್ಲಿದೆ, ಆ ಬರ್ಡ್ ಸೆಂಚುರಿಯನ್ನು ಯಾವ ಹೆಸರಿನಿಂದ ಕರಿತೀವಿ ಅಂಥೇಳಿ ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ಇದು 21ನೇ ಪ್ರಶ್ನೆಗೆ ಸಿ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ನೆಕ್ಸ್ಟ್ ನೋಡಿ, ಮತ್ತೊಂದು ಪ್ರಮುಖವಾದಂತಹ ಪ್ರಶ್ನೆಯನ್ನು ಹೋಗೋಕ್ಕಿಂತ ಇದೆ ಮಂಡಗದ್ದೆ ಬರ್ಡ್ ಸೆಂಚುರಿ ಆಗಿರುತ್ತೆ. ಪಕ್ಷಿಧಾಮದ ಬಗ್ಗೆ ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಮತ್ತೊಂದು ಕ್ವಶನಿಗೆ ಹೋಗೋಣ. ಇಂಗಳದಾಳು ತಾಮ್ರದ ಗಣಿ ಯಾವ ಜಿಲ್ಲೆಯಲ್ಲಿದೆ? ತುಂಬ ಫೇಮಸ್ ಆಗಿರೋದು. ಕರ್ನಾಟಕದಲ್ಲೇ ಅತಿ ಹೆಚ್ಚು ತಾಮ್ರ ಸಿಗುವಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಚಿತ್ರದುರ್ಗ ಜಿಲ್ಲೆ. ಹಾಗಾಗಿ ಇಂಗಳದಾಳು ಎನ್ನುವಂಥದ್ದು ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದರೆ ಅದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರುವಂಥದ್ದು. ಕರ್ನಾಟಕದ ಅತಿ ದೊಡ್ಡ ತಾಮ್ರದ ಗಣಿ ಪ್ರದೇಶ ಯಾವುದು ಅಂತ ಕೇಳಿದರೆ ಇಂಗಳದಾಳು. ಅಥವಾ ಕರ್ನಾಟಕದಲ್ಲಿ ಅತಿ ಹೆಚ್ಚು ತಾಮ್ರ ಸಿಗುವಂತಹ ಸ್ಥಳ ಯಾವುದಂತ ಕೇಳಿದರೆ ಇಂಗಳದಾಳು. ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೋ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಂಡುಬರುವಂಥದ್ದು. ಇದು ಮೈನಿಂಗ್ ರಿಲೇಟೆಡ್ ಆದಂತಹ ಒಂದು ಪ್ರಶ್ನೆ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈ 22 ಕ್ವಶನ್ಸ್ಗಳು ಇದುವರೆಗೂ 2 ವಿಡಿಯೋಲ್ಲಿ ನಾವು 22 ಕ್ವಶನ್ಸು ಇಂಪಾರ್ಟೆಂಟ್ ಯಾವ್ದು ಅನ್ನೋದನ್ನು ಚರ್ಚೆ ಮಾಡಿದ್ದೀವಿ. ಅದರ ಜೊತೆಗೆ ನಿಮಗೂ ಕೆಲವೊಂದು ಟಾಪಿಕನ್ನು ಕೊಟ್ಟಿದ್ದೀನಿ.
ಅದನ್ನು ನೀವು ಕಾಮೆಂಟ್ ಮೂಲಕ ಆನ್ಸರ್ ಮಾಡಿ. ತಪ್ಪಿದ್ರೆ ಸರಿ ಮಾಡೋಣ, ಸರಿ ಇದ್ರೆ ವೆಲ್ ಆ್ಯಂಡ್ ಗುಡ್. ಓಕೆ ಸ್ನೇಹಿತರೆ, ಇಷ್ಟು ಕಾನ್ಸೆಪ್ಟನ್ನು ಇವತ್ತು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 3ನೇ ವಿಡಿಯೋದಲ್ಲಿ ಮತ್ತೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಅನಾಲಿಸಿಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.